ಸರ್, ಇವತ್ತು ಒಂದು ಪುಸ್ತಕ ಬಿಡುಗಡೆ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಎಲ್ರಿಗೂ ನಮಸ್ಕಾರ. ಇವತ್ತು ಡಾಕ್ಟರ್ ಗುರುಮೂರ್ತಿ ಅವರು ಬರೆದಿರ್ತಕ್ಕಂಥ ಭಾರತೀಯ ಮುಸ್ಲಿಂ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಪುಸ್ತಕ ರಿಲೀಸ್ ಇದೆ. ಇದೊಂದು ಅತ್ಯಂತ ಅದ್ಭುತವಾದ ಹಾಗೂ ಈಗಿನ ಕಾಲಘಟ್ಟಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ. ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಸೊತ್ತಲ್ಲ ಅಥವಾ ಯಾವುದೇ ಒಂದು ಸಮುದಾಯದ ಸೊತ್ತಲ್ಲ. ಇದು ಪ್ರತಿಯೊಬ್ಬ ಭಾರತೀಯರ ಒಂದು ಸ್ವತ್ತು. ಯಾವಾಗ ನಾವು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ಎಲ್ಲ ಸಮುದಾಯವರು ತಮ್ಮ ಜೀವನವನ್ನು, ರಕ್ತವನ್ನು ಹಾಗೂ ತಮ್ಮ ಯೌವನವನ್ನು ಕೊಟ್ಟಿರುವಂಥ ನಿದರ್ಶನಗಳಿವೆ. ಅದರಲ್ಲಿ ಮುಖ್ಯವಾಗಿ ಮುಸ್ಲಿಂ ಸಮುದಾಯದಿಂದ, ಅದರಲ್ಲೂ ಮುಸ್ಲಿಂ ಮಹಿಳೆಯರು ಮೊದಲಿನಿಂದನೂ ತನ್ನ ಒಂದು ತ್ಯಾಗದಿಂದ, ಬಲಿದಾನದಿಂದ ಯಾವ ರೀತಿ ಅವರು ತಮ್ಮ ಎಲ್ಲ ಸುಖಗಳನ್ನು ತ್ಯಾಗ ಮಾಡಿ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಈ ಬುಕ್ಕಲ್ಲಿ ಹೇಳಲಾಗಿದೆ. 1900 ಅಥವಾ 1857ರಿಂದ ಈಗಿನ ಪುಲ್ವಾಮಾ ಅಟ್ಯಾಕ್ ತನಕನೂ ನಮ್ಮ ಏನು ಮುಸ್ಲಿಂ ವೀರರು ತಮ್ಮ ದೇಶಕ್ಕಾಗಿ ಹೋರಾಡಿದ್ದಾರೆ, ಎಷ್ಟು ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಅದ್ರ ಬಗ್ಗೆ ಡಾಕ್ಟರ್ ಗುರುಮೂರ್ತಿ ಅವರು ವಿವರವಾಗಿ, ಸಂಪೂರ್ಣವಾಗಿ ಅವರು ಚಿತ್ರಗಳ ಮೂಲಕ, ನಿದರ್ಶನಗಳ ಮೂಲಕ, ಪ್ರೂಫ್ಗಳ ಮೂಲಕ ಅವನ್ನ ಕೊಟ್ಟಿದ್ದಾರೆ. ಬಹುಶಃ ಇದೊಂದು ತುಂಬ ಅಗತ್ಯವಾಗಿರ್ತಕ್ಕಂಥ ಒಂದು ಪುಸ್ತಕ. ಯಾಕಂದರೆ ಈಗಿನ ಕಾಲಘಟ್ಟದಲ್ಲಿ ನಮ್ಮ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಅಶಾಂತಿ ಅಥವಾ ನಮ್ಮ ಈ ಜಾತಿಗಳ ಮಧ್ಯೆ ಏನು ತಾರತಮ್ಯ ಇದೆ, ಬಹುಶಃ ಈ ಪುಸ್ತಕ ಕನ್ನಡಿಯಂತೆ ಎದ್ದು ನಿಂತು ನಮ್ಮ ಮುಸ್ಲಿಮರು ಸಹ ಈ ದೇಶಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ, ನಾವು ಸಹ ಈ ದೇಶದ ನಾಗರಿಕರು, ನಿಜವಾದ ನಾಗರಿಕರು ಅನ್ನೋದನ್ನು ಮತ್ತೊಮ್ಮೆ ಎತ್ತಿ ಹಿಡಿತಾ ಇದೆ. ನಾವು ಮುಖ್ಯವಾಗಿ ಕೇವಲ ಮುಸ್ಲಿಮರು ಅಂತಲ್ಲ, ಇದು ಪ್ರತಿಯೊಬ್ಬ ಯುವಕರಿಗೆ, ಪ್ರತಿಯೊಬ್ಬ ಸಮಾಜದವರಿಗೆ, ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೆ ಇದೊಂದು ತುಂಬ ಒಳ್ಳೆಯ ಪುಸ್ತಕ. ಎಲ್ಲರೂ ಅದನ್ನು ತಗೊಂಡು ಓದಿ ನಮ್ಮ ಒಂದು ಸ್ವಾತಂತ್ರ್ಯ ಅನ್ನೋದು ಎಷ್ಟು ಬಹುಮೂಲ್ಯವಾದ ವಸ್ತುವನ್ನು ಅದು ನಮ್ಗೆ ಗೊತ್ತಾಗುತ್ತೆ. ಅದನ್ನು ನಾವು ಕಾಪಾಡ್ಕೋಬೇಕು. ಹಾಗೂ ವಿಶೇಷವಾಗಿ ನಮ್ಮ ಮುಸ್ಲಿಂ ಸಮಾಜದವರು ಪ್ರತಿಯೊಬ್ಬರು ಯುವಕರು, ಪ್ರತಿಯೊಬ್ಬ ವ್ಯಕ್ತಿ ಇದನ್ನು ಓದಿ ಅರ್ಥ ಮಾಡಿಕೊಂಡು ನಮ್ಮ ಹಿನ್ನೆಲೆ ಏನು, ನಾವು ಬಂದಿರತಕ್ಕಂಥ ನಮ್ಮ ಹೋರಾಟದ ಹಾದಿ ಏನು, ನಾವು ಎಷ್ಟು ಜನರ ತ್ಯಾಗದಿಂದ ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ಓದ್ತಾ ಹೋದರೆ ಬಹುಶಃ ನಮ್ಮಲ್ಲಿ ದೇಶಭಕ್ತಿ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ. ನಾವೆಲ್ಲರೂ ಎಲ್ಲ ಜಾತಿ ಸಮುದಾಯ ಎಲ್ಲ ಮೆಟ್ಟಿ ನಿಂತು ನಾವೆಲ್ಲರೂ ಒಂದೇ, ನಾವೆಲ್ಲ ಭಾರತೀಯರು, ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಜೊತೆಗಿದ್ದು ಈ ದೇಶ, ಈ ಸಮಾಜವನ್ನು ಕಟ್ಟಬೇಕನ್ನೋ ಒಂದು ಸಂದೇಶ ಈ ಬುಕ್ಕಲ್ಲಿದೆ. ನಾವು ಆ ಸಂದೇಶದೊಂದಿಗೆ ಸಹ ನಮ್ಮ ಜೀವನವನ್ನು, ನಮ್ಮ ಸಮಾಜವನ್ನು ನಾವೆಲ್ಲರೂ ಒಂದು ಒಳ್ಳೆಯ ಜೀವನವನ್ನು ಮಾಡಿ ನಮ್ಮ ದೇಶವನ್ನು ಇನ್ನೂ ಹೆಚ್ಚಾಗಿ ಮುಂದುವರಿಸೋದಕ್ಕೆ ಉಪಯೋಗ ಆಗುತ್ತೆ. ಸರ್, ಈ ಪುಸ್ತಕದಲ್ಲಿ ನಿಮ್ಮ ಭಾಗ ಏನಿದೆ ಸರ್? ನಾನು ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಪಾಷಾ ಅಂದ್ಬಿಟ್ಟು ಸರ್ಕಾರಿ ಪ್ರಥಮ ದರ್ಜೆ ಕೆಂಗೆ ಅಲ್ಲಿ ವಾಣಿಜ್ಯ ಶಾಸ್ತ್ರ ಹಾಗೂ ನಿರ್ವಹಣಾ ಶಾಸ್ತ್ರದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಈ ಬುಕ್ಕಿನಲ್ಲಿ ಮುನ್ನುಡಿಯನ್ನು ಬರೆದಿದ್ದೇನೆ. ಈ ಮುನ್ನುಡಿ ಬರಿಬೇಕಾದ್ರೆ ನಾನು ಇಡೀ ಬುಕ್ಕನ್ನು ಒಂದು 4-5 ಸಲ ಓದಬೇಕಾದ್ರೆ ನನಗನ್ಸಿದ್ದೇನಪ್ಪ ಅಂದರೆ, ಈ ಒಂದು ತ್ಯಾಗ ಅನ್ನೋದಿದೆಯಲ್ಲ, ಯಾವುದೇ ಸಮುದಾಯದಿಂದ ಬರೋದಲ್ಲ ಅಥವಾ ಯಾವುದೇ ಒಂದು ಹಿನ್ನೆಲೆಯಿಂದ ಬರೋದಂತಲ್ಲ. ಇದು ಏನಿದು ಬರಬೇಕಾದ್ರೆ ದೇಶಭಕ್ತಿ ಇರಬೇಕು. ಅದು ನಮ್ಮ ಹೃದಯದಿಂದ, ಅಂತರಾಳದಿಂದ ಬಂದರೆ ಮಾತ್ರ ತ್ಯಾಗ ಅನ್ನೋದು. ಇನ್ಫ್ಯಾಕ್ಟ್ ನಾವು ಸ್ವಾತಂತ್ರ್ಯ ಹೋರಾಟ ಶುರು ಮಾಡಿದಾಗ ಯಾರು ಜಾತಿ ಕೇಳ್ತಾ ಇಲ್ಲ, ಹೆಸರು ಕೇಳ್ತಾ ಇರಲಿಲ್ಲ, ನಿಮ್ಮ ತ್ಯಾಗವನ್ನು ಮಾತ್ರ ಕೇಳ್ತಾಯಿದ್ರು. ಏನಿದ್ರು ಈಗಿನ ದಿನಗಳಲ್ಲಿ ಈ ಪರಿಸ್ಥಿತಿ ಬಂದಿರುವಂಥದ್ದು. ಈ ಒಂದು ಪುಸ್ತಕ ನಮಗೆ ಜ್ಞಾಪಿಸುತ್ತೆ ಅಂದರೆ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಜಾತಿ, ನಮ್ಮ ಬೇರೆ ಎಲ್ಲ ಪಂಗಡಗಳಿಗಿಂತ ಮುಖ್ಯ ದೇಶ. ಆ ದೇಶವನ್ನು ನಾವು ಎತ್ತಿ ಹಿಡಿಬೇಕಾದ್ರೆ, ಒಂದಾಗಿರಬೇಕಾದ್ರೆ, ಅಥವಾ ಮುಂದಿನ ಜನಾಂಗದವ್ರಿಗೆ ನಾವೇನಾದರೂ ಕೊಡಬೇಕಂದ್ರೆ ಒಂದು ಸಮೃದ್ಧವಾದ, ಶಾಂತಿಯುತವಾದ ದೇಶ ಮಾತ್ರ. ಸೊ ಆದ್ದರಿಂದ ಈ ಒಂದು ಪುಸ್ತಕ ನನ್ನ ಪ್ರಕಾರ ಈಗಿನ ಕಾಲಘಟ್ಟದಲ್ಲಿ ಒಂದು ಬಹು ಮುಖ್ಯವಾದ ಪುಸ್ತಕ ಅನಿಸುತ್ತೆ. ಸರ್, ಇದು ಬೇರೆ ಕನ್ನಡದಲ್ಲಿ ಮಾತ್ರ ಬಂದಿದೆ, ಬೇರೆ ಲ್ಯಾಂಗ್ವೇಜಲ್ಲೂ ಬರಬೇಕಲ್ಲ ಸರ್? ಹೌದು, ಈಗ ಸದ್ಯಕ್ಕೆ ಕನ್ನಡದಲ್ಲಿ ರಿಲೀಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಗ್ಲೀಷ್ ಹಾಗೂ ಉರ್ದುನಲ್ಲೂ ಸಹ ಈ ಪುಸ್ತಕವನ್ನು ನಾವು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೆ. ಗುರುಮೂರ್ತಿ ಸರ್ ಅವರು ನನಗೆ ಮತ್ತು ಇನ್ನೂ ಕೆಲವರಿಗೆ ಅವರು ಕೇಳ್ಕೊಂಡಿದ್ದಾರೆ, ಉರ್ದುನಲ್ಲಿ ನೀವು ಯಾಕೆ ಈ ಪುಸ್ತಕವನ್ನು ನೀವು ಟ್ರಾನ್ಸ್ಲೇಟ್ ಮಾಡಿ ಕೊಡಬಾರ್ದು ಅನ್ನೋದು. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ತಮ್ಮ ಚಾನಲ್ ಮುಖಾಂತರ ನಾವು ಇಂಗ್ಲೀಷ್ ಹಾಗೂ ಉರ್ದು ವಿಷಯದಲ್ಲೂ ಸಹ ನಾವು ಪುಸ್ತಕವನ್ನು ರಿಲೀಸ್ ಮಾಡ್ತೀವಿ. ಸರ್, ಹಿಂದಿಯಲ್ಲೂ ಸಹ. ಯಾಕೆಂದರೆ ನೋಡಿ, ಈಗ ನಾವು ಟೆಕ್ನಾಲಜಿ ಯುಗದಲ್ಲಿದ್ದೀವಿ. ನಿಮಗೆ ಪ್ಯಾನ್ ಇಂಡಿಯಾ ಅನ್ನೋದು ಎಲ್ರಿಗೂ ಕಾಮನ್ ವರ್ಡ್ ಆಗಿರೋದ್ರಿಂದ ಕೇವಲ 3-4 ಭಾಷೆ ಅಲ್ಲ, ಈ ಕಡಿಮೆ ಅಂದರೆ ಒಂದು 8-10 ಭಾಷೆಗಳಲ್ಲಾದರೂ ಒಂದು ಬುಕ್ಕನ್ನು ರಿಲೀಸ್ ಮಾಡಿ ಎಲ್ರಿಗೂ, ಎಲ್ಲ ಯುವಕರಿಗೆ ತಲುಪಿ ಅವರಿಗೆ ಒಂದು ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀವಿ.